ವಿಧಾನಸಭಾ ಕ್ಷೇತ್ರದ ಎಸ್ಪಿ ರೋಡ್ನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದ್ದು ಸಂಪೂರ್ಣ ರಸ್ತೆಯನ್ನ ಅಗೆಯಲಾಗಿದೆ. ಇದರಿಂದ ಜನರಿಗೆ ಓಡಾಡಲು ಆಗದೆ ಪರದಾಡ್ತಿದ್ದಾರೆ. ಜಲಮಂಡಳಿಯಿಂದ ರಸ್ತೆಯ ಎರಡೂ ಬದಿಗಳಲ್ಲಿ ಹಳೆಯ ಪೈಪ್ಗಳನ್ನು ತೆಗೆದು ಹೊಸ ಪೈಪ್ಗಳನ್ನು ಅಳವಡಿಸಿದ್ದಾರೆ. ಈ ಕಾಮಗಾರಿ ಮುಗಿದ ಬಳಿಕ ವೈಟ್ ಟಾಪಿಂಗ್ ಕಾಮಗಾರಿ ಶುರುವಾಗಲಿದೆ. ಸ್ವಾಮಿ ದೇವಸ್ಥಾನದ ರಸ್ತೆಯ ಬಳಿ ಇದ್ದೇನೆ. ಗಮನಿಸ್ತಾ ಇದ್ರೆ ಈಗಾಗಲೇ ಜಲಮಂಡಳಿಯಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ. ರಸ್ತೆಯ ಎರಡು ಬದಿಗಳಲ್ಲಿ ಕೂಡ ಹಳೆಯದಾಗಿರುವಂತಹ ಪೈಪ್ಗಳನ್ನು ಅದನ್ನು ತೆಗೆದು ಹೊಸ ಪೈಪ್ಗಳ ಅಳವಡಿಕೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಾ ಇದೆ. ಸೊ ಈ ಕಾಮಗಾರಿ ಮುಗಿದ ಬಳಿಕ ವೈಟ್ ಟಾಪಿಂಗ್ ಕಾಮಗಾರಿ ಕೂಡ ಆರಂಭ ಆಗುತ್ತೆ. ಆ ಕಾರಣಕ್ಕಾಗಿ ಎಸ್ ಪಿ ರೋಡ್ಗೆ ಕನೆಕ್ಟ್ ಆಗುವಂತಹ ರಸ್ತೆಯಿಂದ ಹಿಡ್ಕೊಂಡು ಇದು ಏನು ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೋಗುವಂತಹ ರಸ್ತೆ, ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಸಮೀಪ ಇರುವಂತಹ ಆ ದ್ವಾರ ಏನಿದೆ ಅಲ್ಲಿ ತನಕಲೂ ಕೂಡ ಈ ಒಂದು ರಸ್ತೆಯನ್ನು ಅಗೆಯಲಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಕೂಡ ಈಗ ಕಾಮಗಾರಿಯನ್ನು ಶುರು ಮಾಡಲಾಗಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಕೆಲಸ ಆಗ್ತಾ ಇದೆ. ಇರುವಂತಹ ಸಣ್ಣ ಒಂದು ಜಾಗಗಳಲ್ಲಿ ಟೂ ವೀಲರ್ಗಳು ಜೊತೆಗೆ ಪಾದಚಾರಿಗಳು ಏನು ಓಡಾಡಿಕೊಂಡು ಬೇರೆ ಬೇರೆ ಕೆಲಸಗಳಿಗೆ ಅಂಥೇಳಿ ಈ ಭಾಗಕ್ಕೆ ಬರ್ತಾರೆ. ಜೊತೆಗೆ ಇದು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಆಗುವಂತಹ ಜಾಗ ಇದು. ನಿತ್ಯಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಬಂದಂತಹ ಗ್ರಾಹಕರಿಗೂ ಕೂಡ ಈ ಒಂದು ರಸ್ತೆಯ ಕಾಮಗಾರಿಯಿಂದಾಗಿ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ವ್ಯಾಪಾರಸ್ಥರಿಗಂತೂ ಈ ಒಂದು ಕಾಮಗಾರಿಯಿಂದಾಗಿ ಸಮಸ್ಯೆಗಳು ಆಗ್ತಾ ಇದೆ. ಸೊ ಹೀಗಾಗಿ ವ್ಯಾಪಾರದಲ್ಲಿ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ವ್ಯಾಪಾರ ಆಗದೆ ವ್ಯಾಪಾರಸ್ಥರು ಕೂಡ ಪರದಾಡುವಂಥದ್ದು ಕೂಡ ಆಗ್ತಾ ಇದೆ. ಸೊ ಹೀಗೆ ಪ್ರತಿನಿತ್ಯಲೂ ಕೂಡ ವ್ಯಾಪಾರಸ್ಥರು ವ್ಯಾಪಾರ ಇಲ್ಲದೆ ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ. ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಮುಗಿಸಬೇಕು ಅಂತ ಹೇಳಿ ವ್ಯಾಪಾರಸ್ಥರು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.